ನೋಡಿ ನೋಡಿ ಕಂಬಳಿ ಬಿಡ ಕಂಬಳಿ. ಹಾಯ್. ಈಗ ಇವಳನ್ನು ನಾವು ಗುಡ್ಡೆಯಲ್ಲಿ ಬಿಟ್ಟು ಬರಲಿಕ್ಕೆ ಹೋಗುದು. ಕರಂಚಿ ಹೋಗಿರುವ ಇದು ಹೂ. ನಿನ್ನೆ ಮಳೆ ಬಂದಿಲ್ಲ, ಕರಂಚಿ ಹೋಗಿದೆ. ಇದು ಮೂಡುಬಿದ್ರಲ್ಲಿ ಕಂಡು ಬಂದಂತಹ ಹೊಸ ಪಕ್ಷಿ. ಇದು ಗೇರು ಬೀಜದ ಕಾಯಿ. ಇಲ್ಲಿ ನಮಗೆ ಕಂಡು ಬಂದಿದೆ ಒಂದು ಗೇರು ಹಣ್ಣು. ಯಾಕೆ ಬೇಜಾರಾಗ್ತಾ ಇದೆ? ಅಯ್ಯೋ, ಇಷ್ಟು ಚಿಕ್ಕ ಪ್ರಾಯಕ್ಕೆ ಬೇಜಾರಾದ್ರೆ ಹೇಗೆ? ಗೊತ್ತಿಲ್ಲ. ಅಯ್ಯೋ ಹೌದು. ಅಯ್ಯೋ ಅಯ್ಯೋ, ನೋಡಿ ಇಷ್ಟು ಚಿಕ್ಕ ಪ್ರಾಯಕ್ಕೆ ಬೇಜಾರಾಗ್ತಿದೆ ಅಂತಿದ್ದಾಳೆ. ಬೇಜಾರು ಮತ್ತೆ ಎಂತಲ್ಲ, ನಾಡ್ದು ಎಕ್ಸಾಮ್ ಬಂತ ಹತ್ರದಲ್ಲಿ, ಅದಕ್ಕೆ ಬೇಜಾರು ಅಂತ ಹೇಳ್ತಿದ್ದಾಳೆ ಅಷ್ಟೇ. ಈಗ ನಾನು ಮೇಲೆ ಕೂರಿಸುವ ಮಂಗಲ್ಲ ನೀನು ಅದಕ್ಕೆ. ಹೌದು. ಇಷ್ಟು ದೊಡ್ಡ ಮರದಲ್ಲಿ ಒಂದು ಚಿಕ್ಕ ನೆಲ್ಲಿಕಾಯಿ. ಇಷ್ಟು ದೊಡ್ಡ ಮರದಲ್ಲಿ ಜನರ ಸ್ಟ್ರಕ್ ಆಗ್ತಾರೆ. ಇದು ನಮ್ಮ ದೊಡ್ಡ ದೊಡ್ಡ ಮಾವಿನಕಾಯಿ. ವೈಟ್ ಫ್ಲವರ್ಸ್. ವೈಟ್. ಇಲ್ಲಿ ಒಂದು ಹಣ್ಣು ಬಿದ್ದಿದೆ. ಹಾಳಾಗಿದೆ. ಜಸ್ಟ್ ವಿಡಿಯೋಗಷ್ಟು ತೆಗಿಲ. ತೆಗಿಲಿ. ಇದಕ್ಕೆ ನಮ್ಮ ಹಳ್ಳಿ ಕಡೆಯಲ್ಲಿ ಗೇರು ಹಣ್ಣು ಅಂತ ಕರಿತೇವೆ. ಇದನ್ನ ಕುಂದಾಪುರ ಕನ್ನಡದಲ್ಲಿ ಗೋಯ್ ಹಣ್ಣು ಅಂತೇಳಿ ಕರೀತೀವಿ ನಾವು. ಇದನ್ನ ತಿನ್ಬಹುದು, ಹಾಗೆ ಕಾಯಿ ಪತ್ತಿಗೆ ಇದ್ರ ಪಲ್ಯನೂ ಮಾಡ್ಲಕ್ಕ. ಇದು ಬಂದ್ಬಿಟ್ಟು ಗೇರು ಹಣ್ಣಿದು ಬೀಜ. ಇದನ್ನ ಮಾರಿ ತುಂಬಾ ಕೆಜಿ ಎಲ್ಲ ಮಾಡಿ ಮಾರಿ ದುಡ್ಡು ಮಾಡ್ಬೋದು ಚಂದ. ಹಳ್ಳಿಗಳೆಲ್ಲ ಜಾಸ್ತಿ ಜೀವನ ಇದೇನು ಮಾರಿಯೇ ನಡೀತಾ ಇರುವಂತದ್ದು. ಇದು ಹೂ ಹೀಗಿರ್ತದೆ ಗೇರು ಹಣ್ಣಿದು. ಚೆನ್ನಾಗಿರ್ಬೇಕಾದ್ರೆ ಎಲ್ಲ ಮರದಲ್ಲಿ ಹೂ ಬಿಟ್ಟಿದೆ ಸಾಧಾರಣ. ನೋಡಿ, ಇದು ನಮ್ಮಲ್ಲಿ ಜಾಸ್ತಿ ಮಳೆ ಎಲ್ಲ ಬಂದರೆ ಹೀಗೇನೆ ಹೂ, ಇದು ಗೇರು ಹಣ್ಣಿದು ಹೂವೆಲ್ಲ ಹೀಗೇನೆ ಕರಂಚಿ ಹೋಗ್ತದೆ. ಅದರಿಂದ ತುಂಬ ಲಾಸ್ ಆಗ್ತದೆ ನಮ್ಮ ಈ ಗೇರು ಹಣ್ಣು ಇದರಲ್ಲಿ ಆದಾಯ ತೆಗೆಯೋರಿಗೆ. ಇದು ಗಾಯಿ ಬೀಜ ನಮ್ದಲ್ಲ, ಅದಕ್ಕೆ ನಾವು ಅವರ ಜಾಗಕ್ಕೇನೆ ಬಿಸಾಡಿ ಹೋಗ್ತಾ ಇದ್ದೇವೆ. ನೋಡಿ ನೋಡಿ ನೋಡಿ, ಅಣ್ಣ ರಿಕ್ಷಾದಲ್ಲಿ ಅಣ್ಣ ಕೈ ಮಾಡುದು ನೋಡಿ ನೋಡಿ. ಇದು ಹೂವಿಗೆ ಹೆಸರು ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ, ಯಾರಾದ್ರೂ ಗೊತ್ತಿದ್ರೆ ಹೇಳ್ಬಹುದು. ಇದು ಬಂದ್ಬಿಟ್ಟು ಗೇರು ಹಣ್ಣು ಆಗುವ ಮುಂಚೆ ಆಗುವಂಥದ್ದು ಕಾಯಿ. ಇದರಲ್ಲಿ ಬಿಟ್ಟಿದೆ, ಕೆಲವು ಮರದಲ್ಲಿ ಬಿಟ್ಟಿದೆ ಅನ್ಸುತ್ತೆ, ಗೊತ್ತಿಲ್ಲ ನಮಗೆ. ನಾವು ಕಾಡು ಒಳಗೆ ಹೋಗ್ಲಿಲ್ಲ. ಬಂದ್ಬಿಟ್ಟು ಕಾಡು ಮಲ್ಲಿಗೆ ಅಂತ ಹೇಳ್ತರು. ಕಾಡಲ್ಲೆಲ್ಲ ಇರುವ ಮಲ್ಲಿಗೆ. ಕಾಡಿನ ಮಲ್ಲಿಗೆ ತುಂಬಾ ವೈಟ್ ಇರ್ತದೆ. ಹೌದು. ಮತ್ತೆಂತ ಊರಲ್ಲಿರೋ ಮಲ್ಲಿಗೆ ಅಂತ ಕಪ್ಪು ಕಪ್ಪಿರುತ್ತಾ? ಇಲ್ಲ, ಅದು ತುಂಬಾ ಕಲರ್ಫುಲ್ ಇರ್ತದೆ. ಅದಕ್ಕೆ ನಿಮಗೆ ಗೊತ್ತಿಲ್ಲ. ಇದು ನಮ್ದು ಮ್ಯಾಂಗೋ ಟ್ರೀ. ಇದು ತುಂಬಾ ಹುಳಿ ಹುಳಿ ಆಗಿರ್ತದೆ. ನಾವೀಗ ನಮ್ಮ ಕಾಡಿನ ಪ್ರಯಾಣವನ್ನು ಮುಗಿಸಿ ಇವಳು ಸಹ ಇದ್ದಾಳಂತೆ. ಇವತ್ತಿದು ಮುಗೀತು ಪ್ರಯಾಣ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ, ಆಯ್ತಾ? ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.